ಕರ್ನಾಟಕದ ಪರ್ ಕ್ಯಾಪಿಟಾ ಇನ್ಕಮ್ ಮ್ಯಾಪ್. ಇದರಲ್ಲಿ ಕಲಬುರಗಿ, ಬಿಜಾಪುರ ಮತ್ತು ಬೀದರ್ ಪೂರೆಸ್ಟ್ ಡಿಸ್ಟ್ರಿಕ್ಟ್ಸ್ ಮತ್ತು ಬೆಂಗಳೂರು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ರಿಚೆಸ್ಟ್. ಇಡೀ ನಮ್ಮ ರಾಜ್ಯದ ಮ್ಯಾಪ್ಗೆ ಅರ್ಧ ಒಂದು ಗೆರೆ ಹಾಕಿದ್ರೆ ನಾರ್ತ್ ಅಲ್ಲಿರೋ ಡಿಸ್ಟ್ರಿಕ್ಟ್ಸ್ ಬಹುತೇಕ ಪೂರೆಸ್ಟ್, ಸೌತ್ ಅಲ್ಲಿರೋ ಡಿಸ್ಟ್ರಿಕ್ಟ್ಸ್ ಬಹುತೇಕ ರಿಚೆಸ್ಟ್. ಇದು ಯಾಕೆ ಹೀಗೆ ಅಂತ ಕೇಳ್ತೀರಾ? ಬನ್ನಿ ತಿಳ್ಕೊಂಡು. ಈ ಕತೆ ಶುರು ಆಗೋದು ನಮ್ಮ ಹೈದರಾಬಾದ್ ನಿಜಾಮರ ಕಾಲದಲ್ಲಿ. ಆಗ ನಮ್ಮ ನಾರ್ತ್ ಕರ್ನಾಟಕದ ಬಹುತೇಕ ಭಾಗಗಳು ಈ ನಿಜಾಮರ ಆಳ್ವಿಕೆಗೆ ಒಳಪಟ್ಟಿತ್ತು. ಆಗ ವ್ಯವಸಾಯದ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು. ಆದರೆ ಇಡೀ ವ್ಯವಸಾಯ ಜಮೀನ್ದಾರಿ ಪದ್ಧತಿಯಲ್ಲಿ ಉಳುವ ರೈತನಿಗೆ ಇಂತಿಷ್ಟು ಟ್ಯಾಕ್ಸ್ ಅಂತ ಫಿಕ್ಸ್ ಮಾಡಿ ಉಳುವುದಕ್ಕೆ ಇಷ್ಟು ಜಮೀನ್ ಅಂತ ಕೊಡ್ತಾ ಇತ್ತು. ಆದರೆ ಫಸಲಿನ ಹೆಚ್ಚಿನ ಪಾಲು ಜಮೀನ್ದಾರರಿಗೆ ಹೋಗ್ತಾ ಇತ್ತು. ಜೊತೆಗೆ ನಮ್ಮ ರೈತರು ಟ್ಯಾಕ್ಸ್ ಅನ್ನು ಕೂಡ ಕಟ್ಟಬೇಕಾಗಿತ್ತು. ಹಾಗಾಗಿ ನಮ್ಮ ರೈತರು ಬಡವರಾಗ್ತಾನೆ ಹೋದ್ರು. ಹಾಗಾಗಿ ಬಹಳಷ್ಟು ಜನ ಮುಂಬೈ, ಹೈದರಾಬಾದ್ ಅಂತ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ವಲಸೆ ಹೋದರು. ಭಾರತದಲ್ಲಿ ರಾಜಸ್ಥಾನದ ನಂತರ ಅತ್ಯಂತ ಬರಪೀಡಿತ ಪ್ರದೇಶ ಅಂದರೆ ನಮ್ಮ ನಾರ್ತ್ ಕರ್ನಾಟಕ. ಇಲ್ಲಿಯ ಇರಿಗೇಷನ್ ಫೆಸಿಲಿಟೀಸ್ ಕೂಡ ಅಷ್ಟು ಚೆನ್ನಾಗಿಲ್ಲ. ಇಲ್ಲಿಯ ಇರಿಗೇಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಶುರುವಾದ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮುಗಿಯೋದಕ್ಕೆ 30 ವರ್ಷ ತಗೊಳ್ಳುತ್ತೆ. ಸೌತ್ ಕರ್ನಾಟಕದಲ್ಲಿ KRS, ಶರಾವತಿ, ಹೇಮಾವತಿ ಇರಿಗೇಷನ್ ಪ್ರಾಜೆಕ್ಟ್ಸ್ ಟೈಮ್ಗೆ ಸರಿಯಾಗಿ ಕಂಪ್ಲೀಟ್ ಆಗಿದೆ. ಜೊತೆಗೆ ಸೌತ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು, ದಕ್ಷಿಣ ಕನ್ನಡದಂಥ ಹೈಲಿ ಇಂಡಸ್ಟ್ರಿಯಲೈಸ್ ಡಿಸ್ಟ್ರಿಕ್ಟ್ಸ್. ಸೊ ಕರ್ನಾಟಕದ GDPಗೆ ಸೌತ್ ಕರ್ನಾಟಕದಿಂದ 70% ಅಷ್ಟು ಕಾಂಟ್ರಿಬ್ಯೂಷನ್ ಬಂದರೆ ನಾರ್ತ್ ಕರ್ನಾಟಕದಿಂದ ಬರೋದು ಕೇವಲ 30%. ಈ ವಿಷಯಗಳನ್ನು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇನ್ನೂ ಈ ರೀತಿಯ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ಜಾರ್ ಕನ್ನಡ ಫಾಲೋ ಮಾಡಿ.